ಆ, ಬೆಂಗಳೂರಿನ ಪರಿಸ್ಥಿತಿಯನ್ನು ನೋಡಿದರೆ ಗ್ರೇಟರ್ ಬ್ಯಾಂಗ್ಳೂರು ಏನಂತ ಇವರು ಪ್ರಚಾರ ಮಾಡ್ತಾಯಿದ್ರು, ಬ್ರ್ಯಾಂಡ್ ಬ್ಯಾಂಗ್ಳೂರು ಅಂತ ಮಾಡ್ತೆ ಅನ್ನುವಂಥ ಪ್ರಚಾರವನ್ನು ಡಿ.ಕೆ ಇರ್ಬೋದು, ಡಿ.ಕೆ ಶಿವಕುಮಾರ್ ಇರ್ಬೋದು, ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಇರ್ಬೋದು ಏನು ಹೇಳ್ಕೊಂಡು ಬಂದಿದ್ದಾರೆ. ಈಗ ಅದು ಬ್ರ್ಯಾಂಡ್ ಬೆಂಗಳೂರು ಹೋಗಿ ಸಬ್ಮರ್ಜ್ಡ್ ಬ್ಯಾಂಗ್ಳೂರು ಅನ್ನುವಂಥ ಪರಿಸ್ಥಿತಿ ಬಂದೋಗಿದೆ. ಇವರು ಬ್ರ್ಯಾಂಡ್ ಬ್ಯಾಂಗ್ಳೂರು ಅನ್ನುವಂಥ ಹೆಸರಿನಲ್ಲಿ ಎಲ್ಲೆಲ್ಲ ತಮಗೆ ಬೇಕೋ ಯಾವ ಆಯಕಟ್ಟಿನ ಜಾಗದಲ್ಲಿ ಜಾಗವನ್ನು ಒಳಗೆ ಹಾಕ್ಕೊಂಡು ಗೋಲ್ಮಾಲ್ ಮಾಡಿದವರಿಗೆಲ್ಲ ಬಿಲ್ಡಿಂಗ್ ಪರ್ಮಿಷನನ್ನು ಕೊಟ್ಟು ಎಲ್ಲಿ ರಾಜಕೊಲೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರ ಅದನ್ನು ಬಿಡಿಸದೆ ಎಲ್ಲ ಕಡೆ ಬಿಲ್ಡಿಂಗ್ಗಳನ್ನು ಕಟ್ಟಲಿಕ್ಕೆ ಪರ್ಮಿಷನ್ನ ಕೊಟ್ಟ ಕಾರಣಕ್ಕಾಗಿ ಈ ಪರಿಸ್ಥಿತಿಯನ್ನು ಬೆಂಗಳೂರು ಎದುರಿಸ್ತಾ ಇದೆ. ಇವರು ಖಾಲಿ ಭಾಷಣದಲ್ಲಿ ಮಾತ್ರ ಬ್ರ್ಯಾಂಡ್ ಬ್ಯಾಂಗ್ಳೂರು ಹೇಳ್ತಾ ಇದ್ದಾರೆ ವಿನಾ ಯಾವುದೇ ರೀತಿಯ ಡೆವಲಪ್ಮೆಂಟಿಗೆ ಅಲ್ಲಿ ಆಗಂಥ ರೋಡಿಗೆ ಬಿಲ್ ಪಾಸ್ ಮಾಡುವಂಥ ದೊಡ್ಡದಾದ ಸ್ಕ್ಯಾಮೇ ಇಡೀ ಬೆಂಗಳೂರಲ್ಲಿ ಆಗೋದು ನಮಗೆಲ್ಲ ಕೇಳಿದೆ. ಅದರ ಒಂದು ರಿಸಲ್ಟ್ ಆಗಿ ಇವತ್ತು ನಾವು ಸಬ್ಮರ್ಜ್ಡ್ ಬ್ಯಾಂಗ್ಳೂರು, ಮಳೆಯಲ್ಲಿ ಮುಳುಗಿದಂಥ ನೀರಲ್ಲಿ ಮುಳುಗಿದಂಥ ಬ್ಯಾಂಗ್ಳೂರು ಅನ್ನುವಂಥ ವ್ಯವಸ್ಥೆ ಬೆಂಗಳೂರಿನಲ್ಲಿ ಆಗಿದೆ. ಸುಭಾಷ್ ಶೆಟ್ಟಿ ಕೇಸ್ನ ಮರ್ಡ್ರ್ನಲ್ಲಿ ಸುಭಾಷ್ ಶೆಟ್ಟಿಯ ಕೊಲೆಯ ಪ್ರಕರಣ ಏನಿದೆ ಇದರಲ್ಲಿ ನಾವು ಮೊದಲಿಂದ ಸಹ ಹೇಳ್ತಾ ಬಂದದ್ದೇನಂತ ಹೇಳಿದರೆ ನೀವು NIA ತನಿಖೆಗೆ ಇದನ್ನು ಒಳಪಡಿಸಿ ಅನ್ನುವಂಥ ವಿಷಯ. ಯಾಕಂದರೆ ಇದರ ಹಿಂದೆ PFIಯ ಕೈವಾಡ ಇದೆ ಅನ್ನುವಂಥ ಕಾರಣಕ್ಕಾಗಿ ಇವತ್ತು 3 ಜನರನ್ನು ಯಾರು ಎಕ್ಸ್ಟ್ರಾವಾಗಿ 8 ಜನರ ನಂತರ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಚೊಟ್ಟೆ ನೌಶಾದ ಎನ್ನುವಂಥ ನೌಶಾದನ ಹೆಸರುವಂಥ ಒಬ್ಬ ವ್ಯಕ್ತಿ ಹಿಂದೆ ಸುಖಾನಂದ್ ಶೆಟ್ಟಿಯ ಕೊಲೆಯಲ್ಲಿ ಭಾಗಿಯಾದಂಥ ಒಬ್ಬ ವ್ಯಕ್ತಿ. ಸುಖಾನಂದ್ ಶೆಟ್ಟಿಯ ಕೊಲೆ ಯಾರು ಮಾಡಿದ ಅಂತ ಹೇಳಿದರೆ PFIಯ ಹಿಂದಿನ ಸಂಸ್ಥೆ ಆದಂಥ KFD, ಕರ್ನಾಟಕ ಫಾರಮ್ ಫಾರ್ ಡಿಗ್ನಿಟರೀಸ್ ಏನೋ ಒಂದು ಹೆಸರಲ್ಲಿ ಆಗುವಂಥ ಸಂಸ್ಥೆ ಇತ್ತು. ನಂತರ ಅದು PFI ಆಯಿತು. ಆ KFDಯ ಮಾಡಿದಂಥ ಮರ್ಡ್ರ್ನಲ್ಲಿ ಈ ನೌಶದ್ದು ಭಾಗಿಯಾಗಿತ್ತ, ಅವನೇ ಅದರ ಒಂದು ಸೂತ್ರಧಾರ ಅನ್ನುವಂಥ ಮಾತುಕತೆ ಸಹ ಎಲ್ಲ ಹೊರಗಡೆ ಇದೆ. ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ದಿಸ್ ಇಸ್ ಅ ಫಿಟ್ ಕೇಸ್ ಫಾರ್ ರೆಫರಿಂಗ್ ಇಟ್ ಟು NIAಗೆ ಕೊಡಲಿಕ್ಕೆ ಇದೊಂದು ಫಿಟ್ ಕೇಸ್. ನೀವು UAPA ಸೆಕ್ಷನನ್ನು ಏನೀಗ ಚಾರ್ಜ್ ಶೀಟನ್ನು ಮಾಡುವಂಥ ಸಂದರ್ಭದಲ್ಲಾದರೂ ಸಹ UAPA ಅನ್ಲಾಫುಲ್ ಆ್ಯಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟಿನ ಹಾಕಿದರೆ NIAಗೆ ಈ ಕೇಸನ್ನು ಕ್ಲೇಮ್ ಮಾಡಲಿಕ್ಕೆ ಅವಕಾಶ ಇದೆ. ನೀವು ಆ ಕೇಸನ್ನು ಹಾಕಿ. ಸರ್ಕಾರ ಯಾಕೆ NIAಗೆ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ? ನೀವು ಏನನ್ನು ಅಡಗಿಸಿಡಲಿಕ್ಕೆ ನೋಡ್ತಾ ಇದ್ದೀರಿ? ನೀವು ಯಾರನ್ನು ಬಚಾವ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಿ ಅನ್ನುವುದೇ ನಮ್ಮ ಪ್ರಶ್ನೆ. ನೋಡಿ, ಮಹಿಳೆಯ ಪಾತ್ರ ಇಷ್ಟ ತನಕ ಅವರು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಕೆಲವರನ್ನು ಬಚಾವ್ ಮಾಡುವಂಥ ಕೆಲಸ ಇವರಿಂದ ಆಗ್ತಾಯಿದೆ. ಇದರಲ್ಲಿ ನಮ್ಮ ಕಾರ್ಪೊರೇಟ್ರು, ನಮ್ಮ ನಾಯಕ ವಿಕಾಸ್ ಪುತ್ರ ಇರ್ಬೋದು, ಶ್ವೇತಾ ಪೂಜಾರಿ ಅಂಥವರು ಪ್ರಶ್ನೆಗಳನ್ನು ಫೇಸ್ಬುಕ್ಕಲ್ಲಿ ಕೇಳೋದಕ್ಕಾಗಿ ಅವ್ರ ಮೇಲೆ ಕೇಸನ್ನು ಹಾಕ್ತಾ ಇದ್ದಾರೆ. ಅಂದರೆ ನಾವು ಯಾರು ಸಹ ಈ ಬುರ್ಕಾದಾರಿಗಳು ಯಾರಿದ್ದಾರೆ ಅಥವಾ ಉಳಿದ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಮೇಲೆ ಜಾಸ್ತಿ ಪ್ರಶ್ನೆಯನ್ನು ಹಾಕಬೇಡಿ. ಈ ಕೊಲೆಯ ಬಗ್ಗೆ ನೀವು ಪ್ರಶ್ನೆಗಳನ್ನು ಹಾಕಿದರೆ ನಿಮ್ಮ ಮೇಲೆ ಕೇಸ್ ಜಡಿತೇವೆ ಅನ್ನುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾಯಿದೆ. ನಮ್ಮ ಧ್ವನಿಯನ್ನು ಅದುಮುವಂಥ ಕೆಲಸವನ್ನು ಪ್ರಯತ್ನವನ್ನು ಸರ್ಕಾರ ಮಾಡ್ತಾಯಿದೆ. ನಾವು ನಮ್ಮ ಪ್ರಶ್ನೆಗಳು ನಿರಂತರವಾಗಿ ಬಂದೇ ಬರ್ತದೆ. ಈ ಇನ್ವೆಸ್ಟಿಗೇಷನ್ ಕೊನೆಯ ತನಕ ಸಹ ನಾವು ಇದನ್ನು ಫಾಲೋಅಪ್ ಮಾಡಿಯೇ ಮಾಡ್ತೇವೆ.